ಮುಂದೆ ಏನ್ ಮಾಡ್ಯಾರ ದೈದವ್ರು ಎಲ್ಲಾರು ಕೂಡ ಅಕ್ಕಿ ಕಾಳು ಹಾಕ್ಯಾರ ಈ ಹೊಸಮನಿ ಕೂಡ ಅಕ್ಕಿ ಕಾಳು ಹಾಕಿರಿ ಹಾಕಿ ಮುಂದ ಮತ್ತೆ ಅಡ್ಡ ಬಿಡ್ಲಕ್ ಹಾಕ್ಬೇಕು ಹುಡುಗ ಮನಗಂಡ 20-25 ವರ್ಷ ಗಟ್ಲೆ ಇದು ಕಟ್ಟಿ ಮೈಸಿರ್ತಾರ ಹೊರಿಗೆ ಈ ಹೋರಿ ಕೂಡ ಮಾತ್ರ ಜೋಡಿ ಮಾಡ್ಯಾರಪ್ಪ ಇವತ್ತಂದ್ರ ಲಗ್ನ ಮಾಡಿ ಹಂಗೆ ಬಿಡ್ಲಾಕ ಬರಂಗೆ ಹೋಗಿ ಕರ್ಕೊಂಡೆ ಬಂದಾರೆ ಹಂಗೆ ಇಂದ ರಾತ್ರಿನ ಕರ್ಕೊಂಡು ಬಂದಾರ ಹೋರಿಗೆ ಕರ್ಕೊಂಡು ಬಂದು ಇವತ್ತಿನ ದಿವಸ ಕಾರ್ಯ ಮಾಡ್ಯಾರ ಯಾವಾಗ ಮಾಡ್ಯಾರ ಮುಂಜಾನೆ ಮಾಡ್ಯಾರ 10 ಗಂಟೆ ಕಾರ್ಯ ಮಾಡಿ ಏನ್ ಮಾಡ್ಯಾರ ಹುಡುಗಿಗೆ ತಂದು ಹುಡುಗರು ಭೂಮಿಗೆ ಹಾಕ್ಯಾರ ಹಾಕಿಯನ್ನು ಮತ್ತೆ ಐದು ಮೋಸಲ್ಲ ಹೋಗಿ ಈ ಹುಡುಗಿ ಕೂಡ ಕೆಲಸ ಚಾಲು ಆಗೋದ್ರೊಳಗಾಗಿ ಕರೆಂಟ್ ಹೋಯ್ತು ನೋಡ್ರಿ ಇವ್ರು ಮಗಳ ದಂಧ ನೋಡುವ ಏನಾಗ್ಬಿಟ್ರಿ ಮೋಸ ಸ್ವಲ್ಪ ಅದಕ್ಕ ಇದು ಕರೆಂಟ್ ಅಂತಂದ್ರೆ ಹಂಗೆ ಬೀದಿ ಬಸ್ ಇದ್ದಂಗ್ರಿ ಮದುವೆ ಹಾಕಿ ಚುಮಣ ಅವ್ರು ಚುಮಣ ಇದ್ದೋಳ ಮದುವೆ ಹಾಕಿ ಚುಮಣ ಅದ್ರ ಮ್ಯಾಲ ಯಾವ ಬರ್ತ್ರಿ ಬಿಜ್ಲಿ ಕಂದಿಲ ತಿಳ್ಕೊಂಡು ಬರ್ತೇಪ ಅದು ಹುಡುಗಿ ಹಾಕಿದ್ದಾವ್ರಿ ಅದು ಅದ್ದಿ ವೈರು ಆಸನದಾಗ ಇಟ್ಟೆ ಇರತೈತಿ ಯಾರು ಕಂದಿಲ ಕಂದಿಲ ಹಾಕುವ ಕಾರಣದಾಗ ಏನು ಅಂತದ ಗ್ಯಾಸ್ ಬಂದು ಗ್ಯಾಸ್ ಪಾತ್ರ ಹ್ಯಾಂಗಿರ್ತೀವಿ ಸರಿಯಾಗಿ ಉಳ್ಳಾಕ ತಿರ್ಲಾಕ ಎಲ್ಲ ಇಟ್ಟೆ ಆಕೆ ನಿಂದ್ರ ತಿಲಕ ಹಾಕಿ ಹೋಗ್ತಾಳ ಏನು ಅದನ್ನ ಈ ಗ್ಯಾಸಿನ ಪೇಂಟ್ ನೋಡಿದ್ದು ಹೆಂಗದ ಇದು ಬೀದಿ ಬಸ್ಸಿದ್ದಾಗ್ರಿ ಯಾವಾಗ ಎಲ್ಲಿ ಯಾವ ಹೋಗಿ ಕೈ ಕೊಡ್ತಾಳೋ ಎಲ್ಲಿ ಒಯ್ದು ಘಟನ ಒಗಿತಾಳಿಕೆ ಗೊತ್ತಿಲ್ಲಾರ್ದಂಗ ಅದು ಹಣಿ ಬರ ಅದಕ್ಕಿದು ಬೀದಿ ಬಸ್ವಿ ಇದ್ದಂಗೆ ಕರಿ ಅಂಟ ಅದಕ್ಕಾಗಿ ಇಲ್ಲಿ ಮುಂದೆ ಕವಿಗಳು ಏನು ಕೇಳ್ಯಾರ ಹೆಣ್ಮಗಳಿಗೆ ತುಳಜಾಪುರ ಅಂಬಾಭವಾನಿ ಆಳಂದ ಗುಡ್ಡದಾಗಿದ್ದಳು ಮೊದಲ ಆಳಂದ ಬಿಟ್ಟು ಈ ತುಳಜಾಪುರಕ್ಕೆ ಬರ್ಬೇಕಾದ್ರೆ ಏನಾಯ್ತು ಲಾಡಬಾನ ಶಿವಶಾಣ್ರು ಬಂದು ಕೇಳಿದ್ರಕ್ಕಿಗೆ ನನಗೂ ಸ್ವಲ್ಪ ಜಾಗ ಕೊಡುವ ನನಗೆ ಕೇಳ್ದವ ಸಾಧು ಹೋಗಿ ಎಲ್ಲರ ಒತ್ತಾಟಿ ಮೂಲ್ಯಾವಿರು ಅಂದಳಕ್ಕಿ ಇವನಿಗೆ ಭಯಂಕರ ಸಿಟ್ಟು ಬತ್ರಿ ಅವ ತ್ರಿಕಾಲ ಜ್ಞಾನಿ ಇದ್ದ ಅವನಂತ ಜ್ಞಾನ ಯಾರ ಬಳಿ ಇದ್ದಿದ್ದಿಲ್ಲ ಅಂದಿದ್ದೆ ಆಗ್ತಿತ್ತು ಅವ ಏನ್ ಹೇಳ್ತಾನೆ ಅದನ್ನೇ ಆಗ್ತಿತ್ತು ಹಿಂದಿಂದ ಗೊತ್ತಾಗ್ತಿತ್ತು ಮುಂದಿಂದ ಗೊತ್ತಾಗ್ತಿತ್ತು ಯಾರಿಗಿಲ್ಲ ಹಳ್ಳೆ ವಶಾಕ ಎಲ್ಲರೂ ಹೋಗಿ ಸಿಕ್ಕಂಗಿರುವಪ್ಪ ಅಂತಂದ್ರೆ ಕೈ ಮಾಡಿ ತೋರಿಸಿದ್ರು ಹೋಗಿ ಇರೋವಲ್ಲ ನಾ ಮಗ ನನ್ನ ಕೈಯಾಗ ಒಂದು ಚಿಗರಿ ಚರ್ಮದ ಆ ಚರ್ಮ ಹಾಸ್ತೀನಿ ಗುಡ್ಡದಾಗ ಆ ಚಿಗರಿ ಚರ್ಮ ಎಷ್ಟು ಹಾಸ್ತೀನಿಲ್ಲ ಅಟ್ರದಾಗೆ ನಾ ಇರ್ತೀನಿ ಖರೆ ಚಿಗರಿ ಚರ್ಮದ ಹಾಕಿ ಒಂದ್ ಸ್ವಲ್ಪ ನಾ ಅಣು ಪ್ರಮಾಣ ದಾಟಿ ಬಂದೆ ಅಂದ್ರೆ ನನ್ನ ಗುರುವಿನ ಮಗ ಚಿರಾಕದಿನ ಹೆಸರೋದಿನ ಗುರುವಿನ ಮಗನೇ ಅಲ್ಲ ಅಂದ ಅವಾಗ ಈಕಿ ಏನ್ ಮಾಡಿದ್ಳು ಇವ ಜ್ಞಾನಿ ಅನ್ನೋದು ಗೊತ್ತಾಗ್ಲಿಲ್ಲ ಚಿಗರಿ ಚರ್ಮ ಅಂದ್ರೆ ಬಹಳ ಒಂದು ಮಾರು ಇರ್ತದ ಇದು ಏಟದು ಹಾಸ ಅಂದ್ಬಿಟ್ರು ಚಿಗರಿ ಚರ್ಮ ಹಾಸ್ಲಾಕ ಚಾಲು ಮಾಡಿದ್ರು ಲಾಡ್ಲೆ ಮಶಾಕ್ ಶಿವಶರಣ ಚಿಗರಿ ಚರ್ಮ ಹಾಸಿ ಅದ್ರ ಮ್ಯಾಲ ಜ್ಞಾನ ದೃಷ್ಟಿ ಹೈಸಿಬಿಟ್ಟ ಯಾರು ಲಾಡ್ಲೆ ಮಶಾಕ್ ಶಿವಶರಣ ಒಳಗಿನ ದೃಷ್ಟಿ ಹಾಯಿಸಿಬಿಟ್ಟ ಚಿಗರಿ ಚರ್ಮದ ಮ್ಯಾಗ ಪೂರ್ತಿ ಗುಡ್ಡ ಎಲ್ಲ ಸುತ್ತಿ 2 ಮಾರು ಜಾಗ ಹೆಚ್ಚಾಯ್ತತ್ ಅವಾಗಿಕ್ಕೆ ಅಂಬಾಭವಾನಿ ನಾ ಕುಡ್ತೀನಿ ಅಂತ ಗಾಬರಿಗೆ ಬಿದ್ದಳು ಮಗಳು ಥರ ನಡಗಲಾಕತ್ತಳು ಲಾಡ್ಲೆ ಮಶಾಕ್ನ ಶಿವಶರಣನ ಮುಂದ ಉಚ್ಚಿ ಹೊಯ್ಕೋತ ಓಡಿ ಹೋಗ್ಯಾಳ ಮತ್ತ ಮಗಳಿಕಿ ಅಂಬಾಪ ಎಲ್ಲಿ ತುಳಜಾಪುರ ತನ ಓಡಿ ಹೋಗ್ಯಾಳ ಕಾಲ್ ಮಾಡ್ಕೋತ ತುಳಜಾಪುರ ತನ ಓಡಿ ಹೋಗ್ಯಾಳ ಮತ್ತ ಹಂತಕ್ಕೆ ಕಾಲ್ ಮಾಡ್ಕೋತ ಹೋಗ್ಯಾಳಪ್ಪ ಅಂತ ಈಕಿಂದ ಯಾವ್ದು ಯಾವಾರ ಯಾವ ಹೊಲ್ದ ಮೂಲಿ ಬರೇ ಚಿಟಿಕೆ ಹೊಡೆದ್ರೆ ಒಯ್ತೀನಿ ಮಗಳಿಗೆ ಈಕಿಗೆ ಹೋಗ ಗೋಲ್ಬಾವಿ ಅಲ್ಲ ಮದ್ರಿ ಹಳದಾಗ ಒಯ್ದು ಬಿಡ್ಬೇಕಾಗ್ತದ ಹೋಗು ಹೊತ್ನಾಗ ಇದು ಮಾಡ್ಲಾಗದ ಏನ್ ದೊಡ್ಡಾಗದ್ರಿ ಇದು ಚಂತನ ಮದ್ರಿ ಅದ ಚಂಜಿಕ್ ಮದ್ರಿ ಅದ ನೋಡ್ತಂಗಿ ಅದಕ್ಕ ಬಹಳ ವಿಚಾರ ಮಾಡಿ ಹಾಡುದು ಕಲಿ ಅದಕ್ಕೆ ಇಲ್ಲಿ ಆ ಅಂಬಾಭವಾನಿ ಅಲ್ಲಿ ಹೋದ ಬಳಕ ಮುಂದೆ ಏನು ಮಾಡ್ತಾಳ ಕಬರಹಾರಿ ಅಂಬಾ ಭಾಯಿ ಅಬರು ಕಾಂಜಿ ಓಡ್ಯಾಳ ಮಾಯಿ ಯಪ್ಪ ಕಾಲ ನಿಲ್ಲಲಿಲ್ಲ ಅಲ್ಲಿಂದ ತುಳಜಾಪುರ ತಾನ ಅಲ್ಲಿಂದ ವರ್ಷಕ್ಕೆರಡು ಎಣ್ಣೆ ಕೊಡ ಬರ್ತಾವ ಅಲಿತಾನ ಮಲ್ಯಾರ ಎಲ್ಲಿ ಹೋಗಿದ್ರೆ ಅಷ್ಟು ಎಲ್ಲ ಆಗೋತನ ಬತ್ಲೆ ಹೆಣ್ಮಕ್ಳು ಷಣ್ಮುಖಾಗ ಬೆನ್ನ ಹತ್ತಿ ಸಾಗಿದಾಗ ಪ್ರೌಚ ದ್ವೀಪ ಏರಿ ಷಣ್ಮುಖ ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಾಪ ಇಟ್ಟಾನ
ಜನ್ಮದ ರಂಡರ ಶಪಥ ಏಟಾಣ ಧೈರ್ಯ ಇದ್ರ ಏರಿ ಹೋಗಿ ಕಾಲಕ್ಕೆದ್ರು ಇತ್ತ ಸಾಗಿ ಮುಖ ಕೆಳಗ ಮಾಡಿಕೊಂಡು ಬರ್ಲಿಲ್ಲೇನ ನರಕ ಸೂರದೈತ ಒಬ್ಬ ಮಹಾಕ್ರೂರ ಇದ್ದಾನ ಇದು ಇಷ್ಟೇ ಲೆಕ್ಕದ ಮ್ಯಾಗ ತಿಳ್ಕೊಡ್ರಿ ಹೆಣ್ಮಗಳು ಈ ಹೆಣ್ಮಗಳು ಹೆಚ್ಚು ಕಮ್ಮ ಅನ್ನುವಂಥ ಇಲ್ಲೇ ಗೊತ್ತಾಗ್ತದ ನೋಡ್ರಿ ನರಕ ಸೂರದೈತ ತಿಳ್ಕೊಂಡು 16,000 ಗೋಪ್ಯಾರಿಗೆ ಒಯ್ದು ನರಕದ ಕೋಟೆ ಹಾಕಿದೈತಿ ಒಬ್ಬನೇ ಏಸು ಮಂದಿ ಅದಾರ ಅವ್ರು 16,000 ಹೆಂಗಸರು ಅದಾರ ಮತ್ತೆ ಹೋಗಿ ಬಿಡ್ಸದಿತ್ತು ಇವ್ರು ಅವ್ವಗಳು ಒಬ್ಬಂದೇ ಹರ್ಕೊಳ್ಳೋದಾಗಿಲ್ಲ ಇವ್ರಿಗೆ ಹೌದು ಬರೇ ಒಬ್ರಿ ಒಬ್ಬನಿಗೆ ಮಾತ್ರ ಇವ್ರು 16,000 ಹೆಂಗಸರು ಏನು ಮಾಡ್ಲಕ್ ಆಗಿಲ್ಲ ಮತ್ತೆ ಈಕಿ ಬಂದಾಳು ಒಬ್ಬಕ್ಕಿ ನಮ್ಮಲ್ಲಿ 4 ಮಂದಿ ನಡುವರೆಗೆ ಸಿಕ್ಕಾಳ ಮತ್ತೆ ಈಕಿ ಹಂಗೆ ಉಳಿತಾಳ ಮಗಳ ನಾಳೆಗೆ 4 ತನ ನಿನ್ನ ಮಗಳ 2 ಮರಿ ತೆಗೆದೇ ಕಳಿಸ್ತೀನಿ ನೀನು ಹ್ಞೂ ಬಿಡಂಗಿಲ್ಲ ನೀನು ಸುಮ್ಮ ಹಂಗಾಗಿ ಬಿಡ್ಲಕ್ಕೆ ಬರ್ತದ್ರಿ ಅದಕ್ಕೆ ಅಂತಕ್ಕೆ ನಿಮ್ಮ ಅಂಬಾ ಭವಾನಿ ಅಲ್ಲಿಗೆ ಹೋದ್ರೆ ಸಹಿತ ಬಿಡ್ಲಿಲ್ಲ ಆ ನರಕಾಸುರ ದೈತ ತಿಳ್ಕೊಂಡು ಈ 16,000 ಹೆಣ್ಮಕ್ಳು ಎಲ್ಲ ಏನ್ ಮಾಡಿದ್ರು ನರಕದ ಕೋಟೆ ಒಯ್ದು ಇಟ್ಟಿದ್ದಾವ ನರಕಾಸುರ ದೈತ ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಏನ್ ಮಾಡ್ದ ಮತ್ತೆ ಯಾವ್ದು ಅವತಾರ ತಗೊಂಡ ವರ ಅವತಾರ ತಾಳಿ ಹೋಗ್ಯಾನ ಅಲ್ಲಿಗೆ ವರ ಅಂದ್ರೆ ಹಂದಿ ಅವತಾರ ತಾಕೊಂಡು ನಾ ಹಿಂಗೆ ಬಿಟ್ಟನಪ್ಪ ಅಂತಂದ್ರೆ ಇವು ಅಲ್ಲೇ ನರಕದ ಕೋಟೆಗೆ ಸತ್ತು ಹೋಗ್ತಾವ ತಿಳ್ಕೊಂಡು ಹೋಗಿ ಅಂತಃಕರಣ ಬಿಟ್ಟಾರ ಯಾರು ಕೃಷ್ಣ ಪರಮಾತ್ಮ ಯಾಕಂದ್ರೆ ದಯಗುಣ ನಮ್ಮ ತಂದೆ ಬಲ್ಲೆ ಬಹಳ ಅದಾವ್ರಿ ಯುವಕರ ಬಲ್ಲಿ ಗುಣ ಅಂತವ್ ಇರಂಗಿಲ್ಲ ಕಚಿಪಿಚಿ ಇರ್ತಾವ ಇವು ಕಚಿಪಿಚಿ ಹೆಂಗಸರು ಗುಣ ಹೆಂಗ ಕಚಿಪಿಚಿ ಇವು ಅದಕ್ಕೆ ಇವು ಕಚಿಪಿಚಿ ಇರ್ತಾವ ತಿಳ್ಕೊಂಡು ಸೀರೆ ನೋಡ್ರಿ ಇಲ್ಲ ಕಲರ್ಗಳು ಹೆಂಗಿರ್ತಾವ ತಲೆ ಮ್ಯಾಗ ಒಂದು ಕಲರ್ ಬ್ಯಾರೆ ಮುಂಡಿನ ಮ್ಯಾಗ ಒಂದು ಕಲರ್ ಬ್ಯಾರೆ ಮೊಳಕಾಲ ಮ್ಯಾಗ ಒಂದು ಕಲರ್ ಬ್ಯಾರೆ ಅಲ್ಲಿಂದ ಮಲಿ ಮ್ಯಾಗ ಒಂದು ಕಲರ್ ಬ್ಯಾರೇನಿ ಯಾಕ್ರಿ ಇವೆಲ್ಲ ಕಲರ್ ಅವ ನಮ್ಮ ಬ್ರಹ್ಮ ಜಾಡಿ ಯಾಕಿತ್ತಾನ ಇದ್ರ ಬಳಿ ಕಚ್ಚಿ ಪಿಚ್ಚಿ ಗುಣ ಅವ ತಿಳ್ಕೊಂಡೆ ಅಮ್ಮ ಏನ್ ಮಾಡ್ಯಾನ ಹಂಡ ಬಂಡ ಕಲರ್ ಕೊಟ್ಟಾನ ಇದಕ್ಕೆ ನಮ್ಮ ಅಪ್ಪಗೆ ಏನ್ ಮಾಡ್ಯಾನ ಈ ಬಿಳಿದು ಯಾಕೆ ಕೊಟ್ಟಾನಪ್ಪ ನಮ್ಮ ಅಪ್ಪಗ ಸಾಗರದಂತ ಗುಣ ಅದಾವ ನಮ್ಮ ಅಪ್ಪನ ಬಲ್ಲಿ ಶಾಂತಿ ಗುಣ ತಿರುಗಿ ಬೀಳಂಗಿಲ್ಲ ತಿರುಗಿ ಬಿದ್ದನಪ್ಪ ಅಂತಂದ್ರ ಆ ವೀರಭದ್ರ ದೇವ್ರಿಗೆ ಹ್ಯಾಂಗ ಹುಟ್ಟಿಸೋದ ನೋಡ್ರಿ ಜಡ್ಯಾಗ ಒಮ್ಮೆ ಹ್ಯಾಂಗ ಸಂವಾರ ಆಯ್ತು ದಕ್ಷ ಬ್ರಹ್ಮನ ಅಂಶ ಹಂಗ ಕಣ್ ತೆರನಪ್ಪ ಅಂತಂದ್ರೆ ಇಡೀ ಜಗತ್ತೇ ಎಲ್ಲ ನಾಶ ಆಗ್ಬೇಕು ಅಂತ ತಕ್ಕತ್ತಿರ್ತದ ನಮ್ಮ ಅಪ್ಪನ ಬಲ್ಲಿ ಅಂತದೇನ್ರಿ ನೀನು ಹೆಂಗಸರು ಮಾಡಿ ತೋರಿಸಿದ್ರೆ ಇವತ್ತು ಮಗಳ ನಾಳೆಗೆ 4 ತನ ನಿನ್ನ ಟೈಮ್ ಅದ ಬೆಕ್ಕದಕ್ಕಿದ್ ಹೇಳಿ ಅನಸೂಯ ಅಂದ್ ಹೇಳು ಹೇಮರೆಡ್ಡಿ ಮಲ್ಲಮ್ಮಂದ್ ಹೇಳು ಬೆಕ್ಕದಕ್ಕಿದ್ ಹೇಳು ಇಂತಲ್ಲ ನಮ್ಮ ಹೌದೇರು ಹಿಂಗೆ ಬಂದು ಹಿಂಗೆ ಮಾಡ್ಯಾರ ನಿಮಗೆ ಉಳಿಸ್ಯಾರ ತಿಳ್ಕೊಂಡು ನಮ್ದು ನೀವು ಹೇಳ್ರಿ ಈ ಸದನ ಹೇಳಕತ್ತೀವಿ ನೋಡು 16,000 ಹೆಂಗಸರು ಹೊಸ ಮಂದಿ ಸೀರಿ ಅವ್ರಿ ಅದ ಈ ಹೊಸ ಮಂದಿ ಸೀರಿ ಅವ್ರಿಗೆ ಏನು ಮಾಡ್ಯಾರ ಒಬ್ಬ ಗಣಸು ಒಯ್ದು ಹತೋಟಿ ಒಳಗೆ ಇಟ್ಕೊಂಡ ಅದೇ 16,000 ಹೆಂಗಸರು ಕೃಷ್ಣ ಪರಮಾತ್ಮ ಒಬ್ಬರ ಮ್ಯಾಗೆ ಮನಸ್ಸು ಮಾಡ್ಯಾವ ಹೊಸು ಹೆಂಗಸರು ಒಬ್ಬಕ್ಕೆ ಅಲ್ರಿ 16,000 ಹೆಂಗಸರು ಹೊಸು ಕೃಷ್ಣ ಪರಮಾತ್ಮನ ಮ್ಯಾಗ ಒಂದು ಅನ್ನುವಂಥದ್ದು ಬಹಳ ಶ್ರೇಷ್ಠ ಜಗತ್ತದೊಳಗ ನೋಡ್ರಿ ಸದ್ದ 1,000 ಕುರಿ ಇರ್ತಾವ 1,000 ಕುರಿ ಇರ್ತಾವ ಕರೆ ಆ 1,000 ಕುರಿಯಾಗ ಟಗರು ಎಷ್ಟಿರ್ತಾವ್ರಿ ಒಂದೇ ಇರ್ತದ ಆ ಟಗರ ಒಟ್ಟುಕ ಸಂಭಾಳಿಸ್ತಿರ್ತದ ನೋಡ್ರಿ ಇಲ್ಲಪ್ಪ ಅದು ಬೀಜದ ಹೊತ್ತ ಅಂತ ಬಿಡ್ತಾರಿಲ್ಲ ಆ ಪೂಜಾರಿ ಅವ್ರು ಬಿಡ್ತಾವ್ರಿ ಹಂಗ ಈ 16,000 ಹೆಂಗಸರು ನಡಬಾರ ಕೃಷ್ಣ ಅನ್ನುವಂತ ಒಂದು ಟಗರ್ ಅದ ಆ ಟಗರ್ ಬಂದಾಗ ಈ ಹೊಸು ಏನ್ ಮಾಡ್ಯಾವ ಬಂದು ನಮ್ಮ ಅಪ್ಪನ ಬಲ್ಲಿ ಬೇಡ್ಕೊಂಡಾವ ನೀನೇ ನಮ್ಮ ಪತಿ ಆಗ್ಬೇಕಂತ ತಿಳ್ಕೊಂಡು ಬೇಡ್ಕೊಂಡಾವ ಅವಾಗ ಕೃಷ್ಣ ಪರಮಾತ್ಮ ಹೊಸುಕ ಮಾಡ್ಕೊಂಡ 16,000 ಹೆಂಗಸರಿಗಿನ ಮಾಡ್ಕೊಂಡ 108 ಮಂದಿ ಪಟ್ಟದ ಸ್ತ್ರೀಯರು ಇವರು ಮಾಡ್ಕೊಂಡನ ಎಲ್ಲರ ಮ್ಯಾಗ ಅವ ಪ್ರೇಮ ಇದ್ದಿದ್ದಿಲ್ಲ ಯಾರ ಮ್ಯಾಗ ಪ್ರೇಮ ಇದ್ದ ರುಕ್ಮಿಣಿ ಮ್ಯಾಗ ಬಹಳ ಕಾಳಜಿ ಇದ್ದ ಯಾರು ಕೃಷ್ಣ ಪರಮಾತ್ಮ ಸತ್ಯಭಾಮಿ ಮ್ಯಾಗ ಆಕಿನ ಮ್ಯಾಗ ಅವ ವಿಶ್ವಾಸ ಇಟ್ಟಿದ್ದಿಲ್ಲ ಯಾಕಿದು ವಿಶ್ವಾಸಕ್ಕೆ ಅಲ್ಲದೆ ಹೆಣ್ಮಗಳು ಹಿಂದಿನ ಜನ್ಮದಾಗಿ ವಿಶ್ವಾಸ ಇಟ್ಟಿಲ್ಲ ತಿಳ್ಕೊಂಡು ಈ ಜನ್ಮದೊಳಗೆ ಸತ್ಯಭಾಮಿಯಾಗಿ ಹುಟ್ಟಿ ಬಂದಿದ್ರು ಸತ್ಯಭಾಮಿ ಆದ ಯಾಕಿನ ಮ್ಯಾಗ ಒಂದು ವಿಶ್ವಾಸ ಇದ್ದಿದ್ದಿಲ್ಲ ಬೇಕಾದಟ್ಟು ಬೇಡ್ಕೊಂಡ್ರಿ ಸತ್ಯಭಾಮಿ ಇದ್ದಕ್ಕಿ ರಾಜನ ಮಗಳ ಕರೆ ಒಳಗೆ ಏನು ಬರ್ತಿತ್ತು ನಾನು ಅಂತದ್ ಬರ್ತಿತ್ತು ಈಕಿ ಒಳಗ ಯಾಕ ರತ್ನದ ಹಾರ ಕೊಟ್ಟಿದ್ನಲ್ಲ ಅವ್ರ ಅಪ್ಪ ಅದು ದಿನ ಏನು ಮಾಡ್ತಿತ್ತು ಸವಾಮಣ ಬಂಗಾರ ಕೊಡ್ತಿತ್ತು ಅದು ಯಾವುದು ರತ್ನದ ಹಾರ ಅವಾಗ ಇದನ್ನ ತಗೊಂಡು ಹೋದನಪ್ಪ ಅಂತಂದ್ರ ನಾನಿನ್ನು ತಗೊಳ್ಳಾರ್ದ ಹೋಲಿಲ್ಲಪ್ಪ ಅಂತಂದ್ರೆ ನಾ ಕೃಷ್ಣ ಪರಮಾತ್ಮನ ಎಲ್ಲ ತಿಳ್ಕೊಂಡು ಶಪಥ ಹಾಕಿದ್ದ ಅವ
ಹಿಂದಿನ ಜನ್ಮದ ಈಕಿ ಏನು ಮಾಡಿದ್ರು ಪಾಪ. ಏನ್ ಮಾಡಿರಿ? ಐರಾವಣನ ಹೆಂಡತಿ ಈಕಿ ಚಂದ್ರಸೇನಿ ಇದ್ದಳು. ಗಂಡಗ್ ಹೊರಸ್ದಕ್ಕಿ ನೀನು ನಾನು ಕೂಡ ಮನ್ಕೊಳ್ಳುವಂತ ಆಶಕ್ಕಾಗಿ ಸ್ವತಃ ನಿನ್ನ ಗಂಡನ ಪ್ರಾಣ ಹೊಡಿಸಿದಿ. ನಿನ್ನ ಮ್ಯಾಗ ವಿಶ್ವಾಸ ಇಲ್ಲತ್ತಿದ್ದ ಯಾರು ಕೃಷ್ಣ ಪರಮಾತ್ಮ ಮಾತಿಗೊಮ್ಮೆ ಹಾ ಈಕಿ ಕರಿಲಾಕ ಬರ್ತಿದ್ದಳು. ಹಂಗೆ ಬರ್ರಿ ಪತಿನಾಥ, ನನ್ನ ಬಳಿ ಏನು ಬೇಕು ಗನಕ, ನಿನಗೆ ಏನು ಬೇಕು ನಾನು ಎಲ್ಲಾನು ಕೊಡ್ತೀನಿ. ಖರೆ ಒಂದು ದಿವಸ ನನ್ನ ಮನೆಗೆ ಬರ್ರಿ ತಿಳ್ಕೊಂಡು ಬೇಡ್ಕೋತಿದ್ಳು. ಆದ್ರೂ ಅವ ಕೃಷ್ಣ ಪರಮಾತ್ಮ ಹೊಟ್ಟೆ ಹೋಗ್ಲಿಲ್ಲ ಆಕಿನ ಮನೆಗೆ. ಯಾಕೆ ಹೋಗ್ಲಿಲ್ಲ? ಇದು ವಿಶ್ವಾಸಿಕೆಲ್ಲ. ಹೌದಪ್ಪ, ಹಿಂದಿನ ರಾಮ ಅವತಾರದಾಗ ಹೋಗಿ ಇದು ಜಿಮ ಹೊಡ್ತಿಡಲ್ಲ. ಹೌದು. ಅದಕ್ಕೆ ಇಲ್ಲಿ ಆದ್ರೂ ಕೂಡ ಏನ್ ಹೇಳ್ತಾರ, ಪಾಟಿ ಅದಕ್ಕೆ ಇಲ್ಲಿ ಏನಾಗ್ಯದ, ಈಗ 16,000 ಗೋಪ್ಯಾರಿಗೆ ಒಯ್ದು ನರಕಾಸುರ ನರಕದ ಕ್ವಾಟಾಗಿ ಇಟ್ಟಿದ್ದ. ಅವಾಗ ನಮ್ಮ ಕೃಷ್ಣ ಪರಮಾತ್ಮ ಹೋಗಿ ಬಿಡಿಸ್ಕೊಂಡು ಬಂದಾನ. ಈ 16,000 ಹೆಂಗಸರು ಯಾರ ಮಕ್ಕಳು? ಇಲ್ಲಿ ಹೇಳ್ತಾರೆ ಕವಿಗಳು, 16,000 ಗೋಪಿಯರು ಬ್ರಹ್ಮನ ಮಕ್ಕಳು ಇವರೆಲ್ಲ, ಮಕ್ಕಳು ಇವರೆಲ್ಲ ಮನಸ ಮಾಡ್ಯಾರ ಶ್ರೀ ಹರಿ ಮ್ಯಾಲ, ಶ್ರೀ ಹರಿಯ ಮ್ಯಾಲ. ಅಷ್ಟ ವಕ್ರ ಋಷಿಗಳಿಗೆ ಪಾದಕ್ಕೆ ಬಿದ್ದಾರ ಅವರೆಲ್ಲ, ಅವರೇ ಪತಿಯಾಗಬೇಕ್ರಿ ನಮಗೆಲ್ಲ, ಆಗ್ಬೇಕ್ರಿ ನಮಗೆಲ್ಲ. ನಮ್ಮ ಅಕ್ಕ ತಂಗಿಯರು ಎಲ್ಲ ಶ್ರೀಹರಿ ಮ್ಯಾಲ ಹಂಬಾಲ, ಗುರುವೇ ಕೃಪೆ ಮಾಡಬೇಕು ನಮ್ಮ ಮ್ಯಾಲ, ಮಾಡಬೇಕು ನಮ್ಮ ಮ್ಯಾಲ. ಆಗ್ಲಿ ಅಂತ ಹರಕೆ ಕೊಟ್ರು, ಹೆಂಗಸರು ತಮ್ಮ ಧರ್ಮ ಬಿಟ್ರು. ಏನ್ ಮಾಡ್ತಾರ ಅಲ್ಲಿ? ಆ ಅಷ್ಟವಕ್ರ ಅಂಗ ವಿಕಲ ಇದ್ರು ಸುಳ್ಳೇನು, ಅವನ 8 ಡೊಂಕಿನ ದೇಹ ನೋಡಿ ನಗಬೇಕೇನು, ಆ ಮೀರಿದ ಮಹಾತ್ಮರ ಶಾಪಕ ಒಳಗಾಗಬೇಕೇನು. ಅಷ್ಟವಕ್ರ ಋಷಿಗಳಪ್ಪ ಅಂತಂದ್ರ 8 ಡೊಂಕಿತ್ತ ಒಂದು ಶರೀರ. ಅವಾಗ ಈ ಹೆಣ್ಮಕ್ಳು ಬುದ್ಧಿ ಮೊಳಕಾಲ ತೆಳಗನ್ನುವಂಥ ಶಬ್ದ ಯಾವಾಗ ಬಂದದಪ್ಪ? ಇಲ್ಲಿ ಬರ್ತದ ನೋಡ್ರಿ. ಈ 16,000 ಗೋಪ್ಯರೆಲ್ಲ ಮನಸ್ಸು ಮಾಡಿದ್ರಲ್ಲ ಅವ್ನ ಮ್ಯಾಗ ಗಂಡ ಆಗ್ಬೇಕು ಅವನೇ. ಅಷ್ಟವಕ್ರ ಋಷಿಗಳಿಗೆ ಹೋಗಿ ಬೇಡ್ಕೊಂಡ್ರು. ಅವರು ಸ್ನಾನ ಮಾಡ್ಲಕತ್ತಿದ್ರು. ಎಲ್ಲಿ? ಯಮುನಾ ನದಿ ಒಳಗೆ ಸ್ನಾನ ಮಾಡ್ಲಕತ್ತಿದ್ರು. ಅವಾಗ ಹೋಗಿ ಇವ್ರು ಏನು ಮಾಡಿದ್ರು, ಅರ್ಧ ನೀರ ಕೂತಿದ್ದವ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಓಸು ಹೆಂಗಸರು ಅಲ್ಲಿಗೆ ಬಂದು, ಯಾರ್ಯಾರು 16,000 ಗೋಪ್ಯರು ಬಂದು ಅರ್ಧ ನೀರಾಗ ಕೂತಿದ್ದ. ಅವನ ಶರೀರ ಕಂಡಿದ್ದಿಲ್ಲ ಪಕ್ಕ. ಹೋಗಿ ಅವನಿಗೆ ಬೇಡ್ಕೊಂಡ್ರಿ ಇವ್ರು ಏನಂತ, ನಮಗ ನರಕದ ಕ್ವಾಟಿ ಒಳಗೆ ಇದ್ದೇವಪ್ಪ, ಆ ಪುಣ್ಯಾತ್ಮ ನಮಗೆ ಬಂದು ಕಾಪಾಡ್ಯಾನ, ನಾವು ಓಸು ಮಂದಿ ಮಾಡ್ಕೊಂಡ್ರೆ ಆ ಕೃಷ್ಣ ಪರಮಾತ್ಮಗೆ ಮಾಡ್ಕೋಬೇಕು, ಇಂಥದ್ದು ಆಶೀರ್ವಾದ ಕೊಡ್ರಿ ತಿಳ್ಕೊಂಡು ಬೇಡ್ಕೊಳಕತ್ತು. ಅವಾಗ ಅಷ್ಟವಕ್ರ ಋಷಿಗಳು ಆಶೀರ್ವಾದ ಮಾಡಿದ್ರು ಇವ್ರಿಗೆ. ಯಾರಿಗೆ? 16,000 ಹೆಂಗಸರಿಗೆ ಎಲ್ಲರಿಗೆ ಆಶೀರ್ವಾದ ಕೊಟ್ಟರು. ಆಶೀರ್ವಾದ ಕೊಟ್ಟು ಏನು ಗಂಗಾ ನದಿ ಒಳಗೆ ಕೂತಿದ್ನಲ್ಲ, ಪಟ್ನೆ ಎದ್ದು ನಿಂತು ಬಿಟ್ಟ. ಯಾರು? ಅಷ್ಟವಕ್ರ ಋಷಿ. ಪಟ್ನೆ ಏನು ಎದ್ದು ನಿಂತ ಈ 8 ಡೊಂಕಿತ್ತಲ್ರಿ ಶರೀರ. ಮೊದಲು ಕಂಡಿದ್ದಿಲ್ಲ, ಸುಮ್ ಗಪ್ಪಾಗಿ ನಿಂತಿದ್ದು. 8 ಡೊಂಕಿ ಶರೀರ ನೋಡ್ಕಿರೆ ಕೊಳ್ಳಿನ ನಕ್ಕು ಬಿಟ್ಟು ಓಸು ಹೆಂಗಸರು ಏನು ಕೊಳ್ಳಿನ ನಕ್ಕು ಬಿಟ್ಟು ರೀ. ಅಷ್ಟವಕ್ರ ಋಷಿ ಅಂದ ಏನಂತಾನವ, ಕೃಷ್ಣ ಪರಮಾತ್ಮ ಮಾಡ್ಕೋತನ ಖರೆ ಅದ. ಯಾವಾಗ ನನ್ನ ಶರೀರ ನೋಡಿ ನೀವು ನೆಕ್ಕಿರಪ್ಪ ಅಂತಂದ್ರ ಕೃಷ್ಣ ಪರಮಾತ್ಮ ಮಾಡ್ಕೋತನ ಖರೆ ಅದ. ಮುಂದ ಆ ತುಂಗಿ ಪರ್ವತದ ಮ್ಯಾಗ ಕೃಷ್ಣ ಪರಮಾತ್ಮಂದು ಮರಣ ಆಗ್ತದ. ಅಲ್ಲಿ ಮರಣ ಆದಾಗ ಅರ್ಜುನ ರಥದೊಳಗೆ ಕುಂದ್ರಿಸ್ಕೊಂಡು ಹೋಗುವಂತ ಟೈಮ್ದೊಳಗೆ ಬ್ಯಾಡ್ರ ಬಂದು ನಿಮಗೆ ಕಪಾಳ ಹೊಡೆದು ಕರ್ಕೊಂಡು ಹೋಗ್ತಾರೆ. ನಿಮಗೆ ಬ್ಯಾಡ್ರ ಪಾಲಾರಿ ತಿಳ್ಕೊಂಡು ಶಾಪ ಕೊಟ್ಟಾನೆ. ಯಾರು? ಅಷ್ಟವಕ್ರ ಋಷಿ. ಅಷ್ಟವಕ್ರ ಋಷಿ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲವ. ತಾಯಿ ಹೊಟ್ಟೆಯಾಗಿದ್ದಾಗೆ ಮಾತಾಡ್ಯ ನೀವ. ಮೈಗುಸುಬಾನಿ ಹಂಗೆ ಮಾತಾಡ್ಯಾನ. ಹಂಗೆ ತಾಯಿ ಹೊಟ್ಟೆಯಾಗಿದ್ದಾಗೆ ಮಾತ್ರ ಮಾತಾಡಿದಂಥ ವ್ಯಕ್ತಿ ಅದ ನೀವ. ಸುಜಾತಾದೇವಿ ತಾಯಿ ಹೊಟ್ಟೆಯಾಗಿದ್ದಾಗ ಅವ ಏನು ಮಾಡ್ತಿದ್ದ? ಅವ್ರ ಅಪ್ಪ
ದಿನ ಪಾರಮಾರ್ಥ ಉಪದೇಶ ಹೇಳ್ತಿದ್ದ ಆ ತಾಯಿಗೆ. ಹೇಳುವಂತ ಟೈಮ್ ಒಳಗೆ ಆಕಿ ಗರ್ಭವತಿ ಇದ್ದಳು. 5-7 ತಿಂಗಳು ತುಂಬಿದ್ದು ತಾಯಿಗೆ ಖರೆ ಅದ. ಖರೆ ಒಂದು ದಿವಸ ಆ ತಾಯಿ ಮನೆ ಕೆಲಸ ಮಾಡಿ ಮಾಡಿ ಮೈ ಎಲ್ಲ ದಣವಾಗಿತ್ತು. ಆ ಪಾರಮಾರ್ಥದ ಹೋದ ಕೇಳ್ಕೋತ ನಿದ್ದೆ ಹತ್ತಿ ಬಿಡ್ತೀಕಿ. ನಿದ್ದೆ ಹತ್ತಿದಂತ ಟೈಮ್ ಒಳಗ ಆ ಹೊಟ್ಟಿ ಒಳಗಿರುವಂತ ಕೂಸ ಜಾಗ್ರ ಆಗಿ ಬಿಡ್ತತ್ರಿ. ಯಾಕದು ದಿನ ಕೇಳಿತ್ತಲ್ಲ, ಪಾರಮಾರ್ಥ ಉಪದೇಶ ಕೇಳಿತ್ತು. ಹೊಟ್ಟಿ ಒಳಗೆ ಇರುವಂತ ಕೂಸು ಜಾಗ್ರಾಗಿ ಏನ್ ಮಾಡ್ಲಿಕ್ಕತ್ತು, ತಾಯಿ ಮನ್ಕೊಂಡಪ್ಪ ಅಂತಂದ್ರ ಆಕಿನ ಶಬ್ದ ಕಟ್ ಆಗ್ತದ. ನಮ್ಮ ಅಪ್ಪನ ವಾಣಿ ಇಲ್ಲಿಗೆ ಅರ್ಧಕ್ಕೆ ನಿಂದಿರ್ತಾವ ತಿಳ್ಕೊಂಡು ಏನ್ ಮಾಡ್ದವ, ಹೊಟ್ಯಾಗಿದ್ದಾಗ ತಾಯಿ ಹೂ 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 ಅನ್ನುವಂಥದ್ದು ಶಬ್ದ ಕಟ್ ಮಾಡಿದ್ರು. ಹೊಟ್ಯಾಗ ಕೂತಲ್ಲೇ ಇವ ಏನಲ್ಲಕತ್ತ, ಮುಂದೆ ಹೇಳಪ್ಪ ಅಲ್ಲಕತ್ತ. ಹೊಟ್ಯಾಗ ಕೂತಲ್ಲೇ ಧ್ವನಿ ಪರಕಾಲಕತ್ತಲ್ರಿ, ಧ್ವನಿ ಚೇಂಜ್ ಬರ್ಲಕತ್ತು. ಅವಾಗ ವಿಚಾರ ಮಾಡ್ದ ಋಷಿ, ಇದು ಧ್ವನಿ ಯಾರು ಇದ್ದಿರ್ಬೇಕ ತಿಳ್ಕೊಂಡು ಹೊಳಿ ಕೇಳ್ದ ಪ್ರಶ್ನೆ ಯಾರಿಗೆ, ಅಷ್ಟವಕ್ರಮ ಋಷಿ. ಹೊಟ್ಯಾಗಿದ್ದಾಗೆ ಕೇಳ್ದ, ಯಾರೋ ನೀನು, ಶಬ್ದ ಬೇರೆ ಆಲಕತ್ತದ, ಯಾರು ನೀ ಅಂತ ಕೇಳ್ದ. ಹೊಟ್ಯಾಗ ಕೂತಲ್ಲ ಹೇಳ್ತಾನ ಅಷ್ಟವಕ್ರ ಋಷಿ, ನಿನ್ನ ವೀರ್ಯದಿಂದ ತಯಾರಾಗಿರುವಂತ ನಿನ್ನ ಜ್ಯೇಷ್ಠ ಸುಪುತ್ರದಿನಪ್ಪ ನಾನು. ನನ್ನ ತಾಯಿಗೆ ನಿತ್ಯ ಹತ್ಯಾರ, ಅದಕ್ಕೆ ನಾ ಹೂ ಹೂ ಅಲ್ಲಕತ್ತೀನಿ ಅಂದ. ಅವಾಗ ಯಾರು ಹೇಳ್ತಾರ, ಅವ್ರ ತಂದೆ ಹೇಳ್ತಾನೆ ಏನತ್ತ, ಮಗನೇ ಹೊಟ್ಯಾಗಿದ್ದಾಗ ಇಂಥ ಜ್ಞಾನ ನಿನ್ನ ಬಳಿ ತುಂಬ್ಯಾದಪ್ಪ ಅಂತಂದ್ರ ನೀ ಸೀದಾ ಬರಬೇಡ. ಸೀದಾ ಬಂದಂದ್ರೆ ಈ ಭೂಲೋಕದಾಗ ಇದ್ದವ್ರಿಗೆ ಯಾರಿಗೆ ಇಡಂಗಿಲ್ಲ. ನೀ 8 ಡೊಂಕದಾಗಿ ಬಾ ತಿಳ್ಕೊಂಡು ಶಾಪ ಕೊಟ್ಟಿದ್ದ ಅವ್ರ ತಂದಿನಿ. ಅದಕ್ಕಾಗಿ ಅಷ್ಟವಕ್ರ ಋಷಿ 8 ಡೊಂಕಾಗಿ ಬಂದಿದ್ದ. ಅವನು ಶರೀರ ನೋಡಿ ಕೊಳನ ನಕ್ಬಿಟ್ಟು ಅವಾಗ ಅಷ್ಟವಕ್ರ ಋಷಿ ಅಂದ, ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗ ತಿಳ್ಕೊಂಡು ಅಷ್ಟವಕ್ರ ಋಷಿನೇ ಅಂದಾರಿದು. ಮನುಷ್ಯರು ಅಂದಿದ್ದ ಅಲ್ರಿ, ಜ್ಞಾನಿಗಳು ಅಂದಾರಿದು ಹೆಂಗಸರಿಗೆ. ಮನುಷ್ಯರು ಅಂದಿದ್ದಪ್ಪ ಅಂತಂದ್ರ ಮುಳುಗುತ್ತಿ ತಿಟ್ಟಡಿಗೆ ಅದು. ಆ ಜ್ಞಾನಿಗಳೇ ಅಂದಿಟ್ಟಾರ ತಿಳ್ಕೊಂಡೆ ಅದು ಉಳ್ಕೊಂಡದ ಇಲ್ಲಿ ತಾನೆ. ಸಹಜ ಎಲ್ಲರ ಮನ್ಯಾಗ ನಾವು ಮಾತುಗಳು ನಡೆದಿದ್ವು ಅಂದ್ರ ಅವನವನು ಅದೇನು ಕೇಳ್ತಿ ಬಿಡ, ಹಾಪ್ ಹೆಂಗಸದತ್ತಾರ. ಮತ್ತೆ ಅದೇ ಒಬ್ಬ ಗಂಡಸ್ ಬಂದ್ ಬುದ್ಧಿ ಹೇಳಕತ್ತಂದ್ರ ದೊಡ್ಡವ್ರು ಹೇಳಕತ್ತಾರ ಕೇಳೋ ಸುಳಿ ಮಗನ ಹಾಕ್ತೀವಿ ನಾವು. ಯಾಕ್ರಿ ಮತ್ತ ಯಾವ್ದ್ರಿ ನೋಡ್ರಿ, ಇವ್ರು ಹೆಣ್ಮಕ್ಳು ಸೇರಲ್ರಿ. ಹಡಿಲಾರ್ದ ಹೆಣ್ಮಕ್ಳು ಎದುರಿಗೆ ಬಂದುವಪ್ಪ ಅಂತಂದ್ರೆ ಇವೆಲ್ಲರ ಲಗ್ನಕ್ಕಾದ ಹೊಂಟಿರ್ತಾವ, ಅಚಾನಕ್ ಹೊಂಟಿರ್ತಾವ. ಹೆಣ್ಮಕ್ಳು ಹಡಿಲಾರ್ದ ಹೆಣ್ಮಕ್ಳು ಎದುರಿಗೆ ಬಂದಳಪ್ಪ ಅಂತಂದ್ರೆ ಏನಂತಾವ ಇವು, ಯವ್ವ ಗೊಡ್ರಾಂಡಿ ಎದುರಿಗೆ ಬಂದಳ, ಯವ್ವ ನಮ್ ಕೆಲಸನೇ ಆಗಲತ್ತವ. ಮತ್ತೆ ಹೆಂಗಸರೇ ಹೆಚ್ಚತ್ತ ಈಕಿ ವಾದ ಮಾಡ್ಲಕತ್ತಾಳ. ಮತ್ತೆ ಹೆಂಗಸರಿಗೆ ಸೇರಾಗಿಲ್ಲ ಯಾಕ, ಅದಕ್ಕೆ ತಂಗಿ ಇಂಥವು ಮಾತ್ರ ನಿಮ್ಮ ಬಲಿ ಗುಣ ಇರಬಾರ್ದು. ಏನತ್ತಾನ ಯೂಟ್ಯೂಬ್ ನೋಡಿ ಹಾಡ್ಬೇಡ್ರಿ. ಯೂಟ್ಯೂಬ್ ನೋಡಿ ಹಾಡ್ಬೇಡ, ಮಾತಾಡ್ಬೇಡ ಯೂಟ್ಯೂಬ್. ಹೌದು ಅದು ಯೂಟ್ಯೂಬ್ ನೋಡಿ ಅವನು ಅದು ಹೆಂಗದಪ್ಪ ಅಂದ್ರೆ ಒಂದು ಯಾವಾರ ಹೆಂಗ ಯೂಟ್ಯೂಬ್ ನಮ್ದು ಹೇಳಮು. ಈಗ ಒಬ್ಬಾಕಿ 10ನೇ ಕಲ್ತಿಳತ್ರಿ ಹುಡುಗಿ ಸಾಲಿ, 10ನೇ ಸಾಲಿ ಕಲ್ತಿಳತ್ತಿ ಗೋಲ್ಬಾವಿ ರೇಖಾನಂತಕಿ. ಆ ಹುಡುಗನು 10ನೇ ಸಾಲಿ ಮುಗಿದಿತ್ತು. ಅವಾಗ ಮುಂದೆ 2ಕ್ಕ ಗಂಟು ಹಾಕಿಬಿಟ್ರಿಪ್ಪ ಅವ್ರು ಹಿರಿಯರು. ಹಾಕಿದ ಕೂಡಲೇ ಮುಂದೆ ಏನದ ಮತ್ತ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ಎಲ್ಲ ಶುದ್ಧ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋದ್ರು. ಮತ್ತು ಆಕೆ 10ನೇ ಸಾಲಿ ಕಲ್ತಿದ್ಳು. ಬರುವ ಹೊತ್ನಾಗ ಒಂದು 5 ಹೆಂಗಸರು ಕರ್ಕೊಂಡ್ ಬಂದಿಳು. ಒಬ್ಬಕಿನ ಬಂದಿಲಿಕ್ಕಿ ಒಂದು 5-6 ಹೆಂಗಸರಿಗೆ ಕರ್ಕೊಂಡು ಬಂದಾಳ ಜೋಡಿ. ಕರ್ಕೊಂಡು ಬಂದಾಳ. ಅವಾಗ ಏನು ಮಾಡ್ಯಾರ ಅವ್ರ ಹೆಣ್ಮಕ್ಳು, ಆ ಗಂಡನ ಮನೆಗೆ ಬಾಗಿಲಕ್ಕೆ ಬರೋ ತನಕ ಸುಮ್ ಕೂತಾರ. ಗಂಡನ ಮನೆ ಬಾಗಿಲಿಗೆ ಬಂದಕ್ಕೆ ಅದಕ್ಕೆ ಒಳಗೆ ಹೋಗಟ್ರ ಇವ್ರೆಲ್ಲ ಈ ಕಡೆ ಪರಾರಿ ಆಗ್ಯಾರ 5 ಮಂದಿ. ಯಾಕೆ ಇವರು ವಿಚಾರ ಮಾಡ್ಯಾರ, ಅವ್ರಿಬ್ಬರು ನೋಡ್ಬೇಕು ನಾವು ಸಿಕ್ಕ್ಯಾವ, ನಾವು ನೂಗಾಗಂಗೆ ಇವತ್ತು ಇವು ಹಾರ್ಯಾವ.